ಸಿಎಂ ಬದಲಾವಣೆಯ ವಿಚಾರ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾರು ಏನೇನ್ ಮಾತನಾಡಿದ್ರು ಹೈಕಮಾಂಡ್ ನಿರ್ಧಾರಕ್ಕೆ ಕೂಡ ಬದ್ಧರಾಗಿರ್ತೀವಿ, ಏನ್ ಹೇಳಿದ್ರು ಕೂಡ ಈಗಾಗಲೇ ಈ ಬಗ್ಗೆ ಸಿಎಂ ಡಿಸಿಎಂ ಹೇಳಿದ್ದಾರೆ ಅಂತ ಸದ್ಯದ ಮಟ್ಟಿಗೆ ಚಲುವರಾಯಸ್ವಾಮಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ದಿನದಿಂದ ದಿನಕ್ಕೆ ಮತ್ತಷ್ಟು ಜೋರಾಗ್ತಾ ಇದ್ದು, ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾರು ಏನೇ ಮಾತನಾಡಿದ್ರು ಕೂಡ ನಾವೆಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಆ ಹೇಳಿಕೆಗಷ್ಟೇ ಬದ್ಧರಾಗಿರ್ತೀವಿ. ಸಿಎಂ ಡಿಸಿಎಂ ಬಗ್ಗೆ ವಿಚಾರದ ಸಂಬಂಧಪಟ್ಟಂತ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಆಗಿರುತ್ತೆ. ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ ಎನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೇನೇ ಮಾತಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ನಮ್ದು ಯಾವುದು ಅಲ್ಲ, ಹೈಕಮಾಂಡೇ ನಮ್ಮ ತೀರ್ಮಾನಗಳು, ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ. ನಾವೆಲ್ಲ ಎಷ್ಟೇ ಮಾತನಾಡಿದ್ರು ಅಲ್ಟಿಮೇಟ್ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲು, ಸುರ್ಜೇವಾಲಾ 4 ಜನ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ಆಗುತ್ತೆ. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 100ಕ್ಕೆ 100ರಷ್ಟು ಸೌಹಾರ್ದಯುತದಲ್ಲಿ ಈ ನಾಡಿನ ಜನರ ಕೆಲಸ ಮಾಡಕ್ಕೆ ನಿಂತಿದ್ದಾರೆ. ನಾವು ಯಾರೇನೇ ಮಾತಾಡಿದ್ರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಏನೋ ಮಾತಾಡಲಿ, ಅವರವರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿರ್ತಾರೆ. ಅಲ್ಟಿಮೇಟ್ ಹೈಕಮಾಂಡ್ ಯಾರೇನೇ ನಮ್ಮ ಸಿಎಂ ಡಿಸಿಎಂ ಸೌಹಾರ್ದತೆಯಿಂದ ಕೆಲಸ ಮಾಡ್ತಿದ್ದಾರೆ. ಕೆಲವರು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೇನೇ ಮಾತಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ನಮ್ದು ಯಾವುದು ಅಲ್ಲ, ಹೈಕಮಾಂಡೇ ನಮ್ಮ ತೀರ್ಮಾನಗಳು, ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ. ನಾವೆಲ್ಲ ಎಷ್ಟೇ ಮಾತನಾಡಿದ್ರು ಅಲ್ಟಿಮೇಟ್ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲು, ಸುರ್ಜೇವಾಲಾ 4 ಜನ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ಆಗುತ್ತೆ. ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 100ಕ್ಕೆ 100ರಷ್ಟು ಸೌಹಾರ್ದಯುತದಲ್ಲಿ ಈ ನಾಡಿನ ಜನರ ಕೆಲಸ ಮಾಡಕ್ಕೆ ನಿಂತಿದ್ದಾರೆ. ನಾವು ಯಾರೇನೇ ಮಾತಾಡಿದ್ರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಏನೋ ಮಾತಾಡಲಿ, ಅವರವರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿರ್ತಾರೆ. ಅಲ್ಟಿಮೇಟ್